ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿರುವಂತಹ ನಟ ರಾಕಿಂಗ್ ಸ್ಟಾರ್ ಯಶ್ ಮಂಜುನಾಥನ ದರ್ಶನವನ್ನು ಪಡೆದಿದ್ದಾರೆ. ನಾಳೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಧರ್ಮಸ್ಥಳ ಮಂಜುನಾಥನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಪ್ರತಿ ಸಿನಿಮಾ ಬಿಡುಗಡೆಗೂ ಮೊದಲು ಧರ್ಮಸ್ಥಳಕ್ಕೆ ಯಶ್ ಭೇಟಿಯನ್ನು ಕೊಡ್ತಾರೆ. ಅದು ವಾಡಿಕೆ ಆಗೋಗಿದೆ ಅವರಿಗೆ. ಈ ಬಾರಿಯೂ ಕೂಡ ಟಾಕ್ಸಿಕ್ ಬಿಡುಗಡೆಗೂ ಮುನ್ನ ಧರ್ಮಸ್ಥಳಕ್ಕೆ ಯಶ್ ಭೇಟಿಯನ್ನು ಕೊಟ್ಟಿದ್ದಾರೆ. ನಾಳೆ ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಅಲ್ಲೇ ಒಟ್ಟಿಗೆ ಬರ್ಬೋದು. 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 ವಯಸ್ಸಾಗಬಾರ್ದು. ಯಾಕಂದರೆ ವಯಸ್ಸಾದ್ರಿಂದ ಈಗ ಅವರು ಹಳೆ ಬೇಕೆ ನೋಡೋದು ಈಗ ನೋಡೋದಾಗುತ್ತೆ. ವಯಸ್ಸಾಗ್ಬಾರ್ದು, ಮುಖ ಎಲ್ಲ ಸಣ್ಣದಾಗಿದೆ. ಹಿಂದೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಮಂಜುನಾಥ ಸ್ವಾಮಿ ಅನುಗ್ರಹ ಎಲ್ಲರ ಮೇಲೆ ಇರಲಿ. ನಾನು ಯಾವಾಗ್ಲೂ ಬರ್ತೀನಲ್ಲ, ಪ್ರತಿ ಸಲ ಪ್ರತಿ ವರ್ಷ ನಾನು ಪ್ರತಿ ಸಿನಿಮಾ ಮುಂಚೆ ಬರ್ತೀನಿ. ಈ ಸಲ ಕೆಲಸದ ಒತ್ತಡದಿಂದ ಸದ್ಯ ಲಾಸ್ಟ್ ಡೇ ಆದ್ರೂ ನಾನು ಮುಂಚೆ ಬರುವಂತ ಅವಕಾಶ ಸಿಕ್ತು. ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀವಿ. ಒಳ್ಳೇದಾಗ್ಲಿ. ಮಂಜುನಾಥನ ಆಶೀರ್ವಾದ ಇರಲಿ, ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ, ಜನಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮಂಜುನಾಥ ಸ್ವಾಮಿ ಅನುಗ್ರಹ ಎಲ್ಲರ ಮೇಲೆ ಇರಲಿ. ನಾನು ಯಾವಾಗ್ಲೂ ಬರ್ತೀನಲ್ಲ, ಪ್ರತಿ ಸಲ ಪ್ರತಿ ವರ್ಷ ನಾನು ಪ್ರತಿ ಸಿನಿಮಾ ಮುಂಚೆ ಬರ್ತೀನಿ. ಈ ಸಲ ಕೆಲಸದ ಒತ್ತಡದಿಂದ ಸದ್ಯ ಲಾಸ್ಟ್ ಡೇ ಆದ್ರೂ ನಾನು ಮುಂಚೆ ಬರುವಂತ ಅವಕಾಶ ಸಿಕ್ತು. ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀವಿ. ಒಳ್ಳೇದಾಗ್ಲಿ. ಮಂಜುನಾಥನ ಆಶೀರ್ವಾದ ಇರಲಿ, ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ, ಜನಗಳ. ರಾಕಿಂಗ್ ಸ್ಟಾರ್ ಯಶ್ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ. ನಾಳೆ ಅವರ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಮಂಜುನಾಥನ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿರುವಂಥದ್ದು. ಇದು ಯಶ್ ಅವರಿಗೆ ವಾಡಿಕೆ. ಸಾಮಾನ್ಯವಾಗಿ ಅವರ ಯಾವುದೇ ಸಿನಿಮಾ ಬಿಡುಗಡೆಗೂ ಮೊದಲು ಅವರು ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ. ಅದನ್ನು ಅವರು ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ರು, ನಾನು ಪ್ರತಿ ಬಾರಿ ಬರ್ತೇನೆ ಅಂತ ಹೇಳಿ. ಹಾಗೆ ಅವರು ಪ್ರತಿ ಸಿನಿಮಾ ಬಿಡುಗಡೆಗೂ ಮೊದಲು ಬರ್ತಾರೆ. ಈ ಬಾರಿ ಸ್ವಲ್ಪ ತಡವಾಗಿ ಬಂದಿದ್ದೇನೆ ಅಷ್ಟೇ, ನಾನು ಕೆಲಸ ಕಾರ್ಯಗಳಿದ್ದವು ಸಿನಿಮಾದ್ದು. ಹಾಗಾಗಿ ಕಡೆಯ ದಿನ ನನಗೆ ಅಂದರೆ ನಾಳೆ ಸಿನಿಮಾ ಬಿಡುಗಡೆ ಆಗ್ತಾ ಇರೋದ್ರಿಂದ ಇವತ್ತು ಬರುವಂಥ ಅವಕಾಶ ಸಿಕ್ತು. ಮಂಜುನಾಥನ ಅನುಗ್ರಹ ಎಲ್ಲರಿಗೂ ಇರಲಿ ಅಂಥೇಳಿ ಚೆನ್ನೈನಿಂದ ಅವರು ನೇರವಾಗಿ ಧರ್ಮಸ್ಥಳಕ್ಕೆ ಬಂದಿದ್ದಂಥದ್ದು. ಮಂಗಳೂರಿಗೆ ಬಂದರು. ಮಂಗಳೂರು ಏರ್ಪೋರ್ಟ್ನಲ್ಲೂ ಕೂಡ ಅವರಿಗೆ ಅದ್ಧೂರಿಯಾಗಿ ಅಭಿಮಾನಿಗಳೆಲ್ಲ ಸ್ವಾಗತವನ್ನು ಕೋರ್ತಾರೆ. ಅದಾದ ಬಳಿಕ ಏರ್ಪೋರ್ಟ್ನಿಂದ ಅವರು ನೇರವಾಗಿ ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನಕ್ಕೆ ಬಂದು ಮಂಜುನಾಥನ ದರ್ಶನವನ್ನು ಪಡೆದಿದ್ದಾರೆ. ವಿಶೇಷ ಪೂಜೆಯನ್ನು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ವಯಸ್ಸಾಗಬಾರ್ದು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.